ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಾವು ದಿನನಿತ್ಯ ಒಂದಲ್ಲ ಒಂದು ಪರಿಹಾರ ಮಾಡ್ಕೊಳ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನಾವು ಇಷ್ಟಪಡುವಂಥ ದೇವ್ರಿಗೆ ಪೂಜೆ, ಅರ್ಚನೆ, ಅಭಿಷೇಕ ಎಲ್ಲವನ್ನೂ ಮಾಡ್ತಾ ಇದ್ದೀವಿ. ನಮ್ಮ ಮನೆ ದೇವರು, ಕುಲ ದೇವರು ಈ ರೀತಿ ಮಾಡ್ತಾ ಇದ್ದೀವಿ. ಆದರೂ ನಮಗೆ ಯಾಕೆ ದೇವರ ಒಂದು ಕೃಪಾ ಕಟಾಕ್ಷಕ್ಕೆ ನಮಗೆ ಆಶೀರ್ವಾದ ಯಾಕೆ ನಮ್ಮ ಮೇಲೆ ಇಲ್ಲ, ಸಿಗ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇರ್ತೀವಿ ನೋಡಿ. ಕೆಲವೊಂದು ಬಾರಿ ನಮಗೆ ನಮ್ಮ ಜೀವನದ ಮೇಲೇ ನಮಗೆ ಜಿಗುಪ್ಸೆ ಬಂದುಬಿಡುತ್ತೆ, ಸಾಕು ಈ ಜೀವನ ಅನ್ನೋ ಥರ. ಆದರೆ ಮಂಗಳವಾರ ತುಂಬ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಇರುವಂಥ ವಸ್ತುಗಳನ್ನು ತಗೊಂಡು ಪರಿಹಾರ ಮಾಡ್ಕೊಳ್ಳೋದು. ಕೆಲವೊಬ್ಬರಿಗೆ ಯಾವ ರೀತಿ ಇರುತ್ತೆ ಅಂದರೆ, ನಾವು ಮನೆಯಲ್ಲಿರುವಂಥ ವಸ್ತುಗಳನ್ನು ತಗೊಂಡು ಪರಿಹಾರ ಮಾಡಿದ್ರೆ ನಮ್ಗೆ ರಿಸಲ್ಟ್ ಬರಲ್ಲ ಅನ್ನೋ ಮೈಂಡ್ ಸೆಟ್ಟಲ್ಲಿರ್ತಾರೆ. ಇಲ್ಲ, ತಪ್ಪದೇ ಸಿಗುತ್ತೆ ಸ್ನೇಹಿತರೆ. ಇದನ್ನು ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೆ ಅವರ ಜೀವನ ಬಂಗಾರ ಆಗುತ್ತೆ, ತುಂಬ ಬದಲಾವಣೆ ಆಗುತ್ತೆ, ಅದೃಷ್ಟ ಕುಲಾಯಿಸುತ್ತೆ. ಯಾಕಂದರೆ ಮಂಗಳವಾರಕ್ಕೆ ಕುಜನಿಗೆ ಅಧಿಪತಿ. ಮಂಗಳವಾರ ಅನ್ನುವಂಥದ್ದು ನಮಗೆ ಏನೇ ಕೆಲಸ ಮಾಡಿದ್ರೂ ಕೂಡ ಈ ಒಂದು ಪದೇ ಪದೇ ಆ ಕೆಲಸಗಳನ್ನು ಮಾಡಿಸುವಂಥದ್ದು ಕುಜನು. ಅಂದರೆ ನಾವು ಆ ದಿನ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು, ದೂರ ಪ್ರಯಾಣ ಹೋಗ್ಬಾರ್ದು, ಬೇಳೆ ಪದಾರ್ಥಗಳನ್ನು, ಮೈಸೂರು ಬೇಳೆ, ತೊಗರಿಬೇಳೆ ಈ ಥರ ಇರುತ್ತಲ್ವ, ಅವುಗಳನ್ನು ಅಡುಗೆಗೆ ಆ ದಿನ ಬಳಸಬಾರ್ದು. ಆದಷ್ಟು ಫುಲ್ಲು ಕಡಿಮೆ ಮಾಡ್ಕೊಂಡ್ಬಿಡಿ. ಆಗ ಸಾಲ, ನಾವು ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಾಲ ಮಾಡಿಕೊಳ್ಳುವಂಥ ಒಂದು ಅನಿವಾರ್ಯ, ಅಗತ್ಯ ಅನ್ನೋದು ಇದ್ದೇ ಇರುತ್ತೆ. ಆದರೆ ಅದು ಜಾಸ್ತಿ ಆಗಬಾರ್ದು ಅಷ್ಟೇ. ಮಾಡಿರುವಂಥ ಸಾಲವನ್ನು ಗುಟ್ಟಾಗಿ ನಾವು ತೀರಿಸಬೇಕು. ತೀರಿಸುವಂಥ ಒಂದು ಶಕ್ತಿ ಅನ್ನೋದು ಇರಬೇಕು. ನಾವು ಮಾಡ್ಕೊಂಡು ಬಿಟ್ಟಿರ್ತೀವಿ ಸಾಲ, ಸಿಕ್ಕಾಪಟ್ಟೆ ಎಲ್ಲರ ಹತ್ರ ಹೇಳ್ಕೊಂಡು ಬರ್ತಾರೆ, ತೀರಿಸೋದಕ್ಕೆ ಆಗಿರೋದಿಲ್ಲ. ಬಡ್ಡಿ ಕಟ್ತಾ 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 ನಾವು ಸೋತೋಗ್ಬಿಟ್ಟಿರ್ತೀವಿ. ಯಾರು ನೋಡಿದ್ರೂ ನೀವು ಸಾಲ ಮಾಡಿದ್ದೀರಾ ಅಂತಲೇ ಕೇಳ್ತಾ ಇರ್ತಾರೆ. ಈ ರೀತಿ ಆಗದೆ ನಾವು ಯಾವ ರೀತಿ ತಗೊಂಡಿರ್ತೀವಿ ನೋಡಿ, ಅದೇ ರೀತಿಯೇ ಬೇಗ ರಿಟರ್ನ್ ಮಾಡುವಂಥ ಒಂದು ಅದೃಷ್ಟ ಅನ್ನೋದು ಬರುತ್ತೆ ಸ್ನೇಹಿತರೆ, ಈ ಪರಿಹಾರಗಳನ್ನು ಮಾಡಿಕೊಂಡಾಗ. ಹಾಗೂ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ, ಆದಾಯ ಜಾಸ್ತಿ ಆಗುತ್ತೆ. ಯಾರು ಮನೆಯಲ್ಲಿ ದುಡಿತಾ ಇರ್ತಾರೆ ನೋಡಿ, ಅವ್ರಿಗೆ ಇನ್ನಷ್ಟು ಮತ್ತಷ್ಟು ಅಂತ ಆಪರ್ಚುನಿಟಿ, ಅವಕಾಶಗಳು ಅನ್ನುವಂಥದ್ದು ಯಥೇಚ್ಛವಾಗಿ ಸಿಗುತ್ತೆ. ಒಂದು ಬಿಸ್ನೆಸ್ ಮಾಡಬೇಕು, ವ್ಯಾಪಾರ ಮಾಡಬೇಕು, ಈ ಕೆಲಸ ಮಾಡಬೇಕು, ಇದನ್ನು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಇನ್ಕಮ್ ಬರುತ್ತೆ, ಈ ಥರ ನಮಗೆ ಅವಕಾಶಗಳು ಅನ್ನುವಂಥದ್ದು ತೆರೆದುಕೊಳ್ಳುತ್ತೆ, ಬರುತ್ತೆ ಅಂತ ಹೇಳಬಹುದು. ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ತುಂಬ ಮುಖ್ಯವಾಗಿ ಕಲ್ಲುಪ್ಪನ್ನು ಸ್ವಲ್ಪ ತಗೊಳ್ಬೇಕು. ಹಾಗೆ ನಿಂಬೆಹಣ್ಣನ್ನು, ಸ್ವಲ್ಪ ಅರಿಶಿಣ, ಕುಂಕುಮ. ನೋಡಿ, ಇದು ಎಲ್ಲವೂ ಕೂಡ ನಮ್ಮ ಮನೆಯಲ್ಲೇ ಇರುವಂಥದ್ದು, ನಾವು ದಿನನಿತ್ಯ ಬಳಸುವಂಥದ್ದು. ಬರೀ ಇದನ್ನು ಅಡುಗೆಗೆ ಬಳಸ್ತೀವಿ ಅನ್ನೋದನ್ನು ಬಿಟ್ಟು ನಮ್ಮ ಪರಿಹಾರಕ್ಕಾಗಿ ಮಾಡ್ಕೊಳ್ತಾ ಇದ್ದೀವಿ. ಇದು ತುಂಬ ಸೂಕ್ತವಾಗಿದೆ. ಇದರಿಂದ ನಮ್ಮ ಕಾರ್ಯಗಳು ಬಹಳ ಬೇಗ ಆಗುತ್ತೆ, ಸರಾಗವಾಗಿ ಅಂತ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಸ್ನೇಹಿತರೆ. ಎಷ್ಟು ಈಸಿಯಾಗಿ ಇರುವಂಥದ್ದು. ಎಲ್ರಿಗೂ ಕೂಡ ಒಂದು ಪರಿಹಾರ ಸೂಕ್ತವಾಗಿ ಇರೋದಿಲ್ಲ. ಯಾಕಂದರೆ ಒಂದೇ ಪರಿಹಾರ ಎಲ್ರಿಗೂ ಆಗಬೇಕು ಅಂದರೆ ಅದು ಆಗೋದಿಲ್ಲ. ಕೆಲವೊಬ್ಬರಿಗೆ ಆ ಪರಿಹಾರದಿಂದ ಬೇಗನೆ ರಿಸಲ್ಟ್ ಬರುತ್ತೆ, ಕೆಲವೊಬ್ಬರಿಗೆ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ. ನಿಮಗೆ ಕೂಡ ಇದು ಹತ್ತಿರದಲ್ಲೇ ಇರಬಹುದು, ಎಲ್ಲವೂ ಕೂಡ ಆಗಿ ಬರಬಹುದು ಅಂತ ಹೇಳ್ತೀನಿ. ನರದೃಷ್ಟಿ ಮುಖ್ಯವಾಗಿ ಮನುಷ್ಯನನ್ನು ಕೆಳಗಡೆ ಬೀಳಿಸುವಂಥದ್ದು, ತುಂಬ ಕಷ್ಟಪಡುವಂಥದ್ದು. ಒಂದು ಕಾಲದಲ್ಲಿ ಬಹಳ ಚೆನ್ನಾಗಿದ್ವಿ, ನಮ್ಮ ಮನೆಯಲ್ಲಿ ಆದಾಯ ಚೆನ್ನಾಗಿತ್ತು, ಸಂತೋಷವಾಗಿದ್ವಿ, ಆರೋಗ್ಯವಾಗಿದ್ವಿ, ಎಲ್ಲವೂ ಚೆನ್ನಾಗಿತ್ತು. ನಮ್ಮ ಕಣ್ಣು ಮುಂದೆನೇ ಎಷ್ಟೋ ಜನ ಈಗ ನಮಗಿಂತ ಚೆನ್ನಾಗಾಗ್ಬಿಟ್ಟಿದ್ದಾರೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ. ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಈ ಪರಿಹಾರದಿಂದ ಸ್ನೇಹಿತರೆ. ನೀವು ಒಂದು ಪ್ಲೇಟನ್ನು ತಗೊಂಡು, ಚಿಕ್ಕದಾಗಿ 2 ತಗೊಂಡ್ರೂ ಪರವಾಗಿಲ್ಲ, ಇಲ್ಲಾಂದರೆ 1 ಪ್ಲೇಟ್ ತಗೊಂಡ್ರೂ ಕೂಡ ಸಾಕಾಗುತ್ತೆ. ಅದ್ರ ಮೇಲೆ ನಿಮ್ಮ ಕೈ ತುಂಬ ಕಲ್ಲುಪ್ಪನ್ನು ಹಾಕಿ. ಈ ಕಲ್ಲುಪ್ಪು ಅನ್ನುವಂಥದ್ದು ನಮಗೆ ಲಕ್ಷ್ಮೀ ದೇವಿಯ ಕಟಾಕ್ಷ ಸಿಗುತ್ತೆ. ಅಂದರೆ
ಆ ತಾಯಿ ಯಥೇಚ್ಛವಾಗಿ ಆಶೀರ್ವಾದ ಕೊಡ್ತಾಳೆ, ಸಂಪತ್ತನ್ನು ಕೊಡ್ತಾಳೆ ಸ್ನೇಹಿತರೆ. ಇದನ್ನು ಹಾಕ್ಬಿಟ್ಟು ನೀವು 2 ನಿಂಬೆಹಣ್ಣನ್ನು 2 ಭಾಗ ಮಾಡಿಕೊಳ್ಬೇಕು. ಭಾಗ ಮಾಡಿದ್ದೆ ಒಂದಕ್ಕೆ ಅರಿಶಿಣ, ಇನ್ನೊಂದಕ್ಕೆ ಕುಂಕುಮ ಹಾಕಬೇಕು. ಮಂಗಳವಾರ ನಾವು ದುರ್ಗಾದೇವಿಯನ್ನು ಪೂಜಿಸುವಂಥದ್ದು, ಕುಜನಿಗೆ ಸಂಬಂಧಪಟ್ಟಂಥ ದಿನ. ಅದಕ್ಕೆ ಈ ದಿನ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ದುರ್ಗಾದೇವಿಯ ಆಶೀರ್ವಾದ ಅನ್ನೋದು ಸದಾಕಾಲ ನಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತೀನಿ. ಇಷ್ಟನ್ನು ನೀವು ಆ ನಿಂಬೆಹಣ್ಣನ್ನು ಕಟ್ ಮಾಡ್ತೀರಾ, 2 ಭಾಗ ಮಾಡ್ತೀರಾ, ಒಂದೇ ಪ್ಲೇಟ್ ಆದರೂ ಪರವಾಗಿಲ್ಲ, ಅಥವಾ ನೀವು 2 ಪ್ಲೇಟ್ ತಗೊಳ್ತೀರಾ ಅದಾದರೂ ಪರವಾಗಿಲ್ಲ, ತೊಂದರೆನೇ ಇಲ್ಲ. ಇದ್ರ ಮೇಲೆ ಇದನ್ನು ಇಡಬೇಕು. ಇಟ್ಬಿಟ್ಟು ಕ್ಲೀನಾಗಿ ನಿಂಬೆಹಣ್ಣನ್ನು ಮನೆ ಒಳಗಡೆ ಕಟ್ ಮಾಡಬೇಡಿ, ಸೀದಾ ಮನೆಯಿಂದ ಹೊರಗಡೆ ತಗೊಂಡು ಬಂದಿದ್ದೇ ಕಟ್ಬಿಟ್ಟು ಇದನ್ನು ನಿಮ್ಮ ಮನೆಯ ಹೊಸ್ತಿಲಿನ ಮೇಲೆ ಇಟ್ಕೊಂಡು ಕಟ್ ಮಾಡಬಹುದು, ತೊಂದರೆ ಇಲ್ಲ. ಕಟ್ ಮಾಡಿಬಿಟ್ಟು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಎಡಗೈಯಲ್ಲಿ ಇರುವಂಥದ್ದು ಬಲಗಡೆ ಇಡಿ, ಬಲಗೈಯಲ್ಲಿ ಇರುವಂಥದ್ದು ಎಡಗಡೆ ಇಡಿ. ಅಂದರೆ ಇದನ್ನು ಅಪೋಸಿಟ್ಟಲ್ಲಿ ಇಡಬೇಕು. ಈ ಥರ ಇಟ್ಟು ಅರಿಶಿನ ಕುಂಕುಮ ಇಟ್ಟು ನಮ್ಮ ಮನೆಗೆ ಬಂದಿರುವಂಥ ದೃಷ್ಟಿ ದೋಷಗಳು, ನಮ್ಮ ಮನೆಯ ಮೇಲೆ ಕಣ್ಣು ದೃಷ್ಟಿ ಬಿದ್ದಿದೆ, ಕೆಟ್ಟದ್ದು ಬಿದ್ದಿದೆ, ಅದನ್ನು ಹೋಗಲಾಡಿಸು ತಾಯಿ ಅಂತ ಕೇಳ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಯಾರನ್ನ ಬೇಕಾದರೂ ನೀವು ಕೇಳ್ಕೊಳ್ಬಹುದು. ಮಂಗಳವಾರ ನಾವು ಅಮ್ಮನವರನ್ನು ಪೂಜೆ ಮಾಡ್ತೀವಿ. ಅದಕ್ಕೋಸ್ಕರ ತಾಯಿಯನ್ನು ನೀವು ಈ ದಿನ ಕೇಳಿಕೊಂಡು ಈ ರೀತಿ ನಿಮ್ಮ ಮನೆಯ ಬಾಗ್ಲತ್ರ ಇದನ್ನು ಸಂಧ್ಯಾ ಸಮಯದಲ್ಲಿ ಮಾಡಿಕೊಳ್ಳುವಂಥದ್ದು. ಸಂಧ್ಯಾ ಸಮಯ ಅನ್ನುವಂಥದ್ದು ತುಂಬ ಪ್ರಶಾಂತವಾಗಿರುತ್ತೆ, ಎಷ್ಟೊತ್ತಿಗಾದರೂ ನೀವು ಮಾಡ್ಕೊಳ್ಬಹುದು. ಈ ರೀತಿ ಮಾಡಿಕೊಂಡಾಗ ನಿಮ್ಮ ಮನೆಯಲ್ಲಿ ಇರುವಂಥದ್ದು ಹಾಗೂ ನಿಮ್ಮ ಮನಸ್ಸಲ್ಲಿ ಇರುವಂಥದ್ದು ಸಮಸ್ಯೆಗಳು ಇರುತ್ತಲ್ವ, ಅದನ್ನು ತೀರಿಸ್ಕೊಳ್ಳೋದಕ್ಕೆ ಪ್ರಶಾಂತವಾಗಿರುವಂಥ ಒಂದು ಸಮಯ ಅಂತ ಹೇಳ್ತೀನಿ. ಈ ಸಮಯದಲ್ಲಿ ಪ್ರಾರ್ಥನೆ ಕೂಡ ನಾವು ಏನು ಮಾಡ್ತೀವಿ ನೋಡಿ, ಅದು ಭಗವಂತನಿಗೆ ತಲುಪುತ್ತೆ ಅಂತ ಹೇಳ್ತೀನಿ. ಅದಕ್ಕೆ ಇದನ್ನು ಮಾಡಿಕೊಂಡು ನೀವು ರಾತ್ರಿ ಅಲ್ಲೇ ಬಿಟ್ಬಿಡಬೇಕು. ಮನೆಯ ಬಾಗ್ಲತ್ರನೇ ನೀವು ಅದನ್ನು ಬಿಡಿ. ಮನೆಯ ಹೊರಗಡೆಯಿಂದ ಬರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಕೂಡ ಮನೆ ಒಳಗಡೆ ಪ್ರವೇಶ ಆಗೋದಕ್ಕೆ ಬಿಡೋದಿಲ್ಲ. ಈ ಥರ ಮಾಡಿ ಮಾರನೇ ದಿನ ಇದನ್ನು ಸೀದಾ ನೀವು ಎದ್ದ ಮೇಲೆ ಒಂದು ಕವರ್ಗೆ ಹಾಕ್ಕೊಳ್ಬೇಕು. ಯಾರು ತುಳಿದೇ ಇರುವ ಕಡೆ ಇದನ್ನು ಹಾಕಿದ್ರೆ ಆಯಿತು. ಮನೆಯ ಹತ್ರ ಇರುವಂಥ ಡಸ್ಟ್ಬಿನ್ಗೆಲ್ಲ ಹಾಕೋದಕ್ಕೆ ಹೋಗಬೇಡಿ, ಸ್ವಲ್ಪ ದೂರದಲ್ಲ ಹಾಕಿ. ಮಾಡಿ ನೋಡಿ, ಎಷ್ಟು ಸುಲಭವಾಗಿ ಇರುತ್ತೆ.